ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ. ಸೊ ಯಾರು ಬೇಜಾರು ಮಾಡ್ಕೊಂಬಿಡಿ, ಯಾವಾಗಲೂ ಇದ್ರ ಬಗ್ಗೆನೇ ಮಾತಾಡ್ತಾರೆ ಸ್ಟಾರ್ಟಿಂಗಲ್ಲೇ ಅಂತ. ಸೊ ಏಪ್ರಿಲ್ 1 ಒಳಗಡೆ ಯಾರೆಲ್ಲ ನನಗೆ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ, ಸೊ ನಿಮ್ಮೆಲ್ಲರಿಗೂ 400 ರುಪೀಸ್ಗೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ. ಸೊ ನೀವೇನು ಬೇಕಾದರೂ ಎಷ್ಟು ಕ್ವೆಶನ್ಸ್ ಆದರೂ ಕೇಳ್ಬೋದು, ಎಷ್ಟು ಗಂಟೆ ಆದರೂ ಮಾತಾಡ್ಬೋದು. ಸೊ ನಿಮ್ಮ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್ ಯಾವುದ್ರ ಬಗ್ಗೆ ಆದರೂ ನೀವು ಕೇಳ್ಬೋದು, ಜಸ್ಟ್ ಫಾರ್ 400 ರುಪೀಸ್. ಸೊ ಇಮ್ಯಾಜಿನ್ ಮಾಡಿ, 400 ರುಪೀಸ್ಗೆ ಯಾರೂ ಹೇಳೋದಿಲ್ಲ. ಸೊ ನಾನು ನಿಮಗೆ 400 ರುಪೀಸ್ಗೆ ಹೇಳ್ತಾ ಇದ್ದೇನೆ ಅಂದರೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ಬಿಟ್ಟರೆ, ಸೊ ಇದರಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ಅಥವಾ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಏನೂ ಇಲ್ಲ. ಸೊ ಜಸ್ಟ್ ನೀವು 400 ರುಪೀಸ್ ನಮಗೆ ಪೇ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಕಡೆಯಲ್ಲಿ ಆದಷ್ಟು ನಿಮಗೆ ಗೈಡೆನ್ಸ್ ಕೊಟ್ಟು ಒಳ್ಳೆ ರೀತಿನಲ್ಲಿ ಒಂದು ಪಾತನ ತೋರಿಸ್ತೀವಿ ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಟಿಲ್ ಏಪ್ರಿಲ್ 1 ಒಳಗಡೆ ಈ ಒಂದು ಪ್ಯಾಕೇಜಸ್ ಇರುತ್ತೆ. ಸೊ ಏಪ್ರಿಲ್ 2 ನೀವು ಕಾಲ್ ಮಾಡ್ತೀರಾ ಅಂದ್ರೆ ಈ ಒಂದು ಪ್ಯಾಕೇಜಸ್ ಅಲ್ಲಿ ಅಮೌಂಟ್ ಹೇಳೋದಿಲ್ಲ. ಸೊ ಇನ್ನೂ ಬೇರೆ ತರ ಚೇಂಜ್ ಆಗತ್ತೆ. ಸೊ ಆದಷ್ಟು ನಾನು ಮುಂದೆ ಬರುವಂತ ದಿನಗಳಲ್ಲಿ ಇದೇ ರೀತಿ ಲೈಕ್ 400, 300, 200ಗೆಲ್ಲ ನಾನು ಕನ್ಸಲ್ಟೇಷನ್ ಇಟ್ಟು ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡ್ತೀನಿ. ಸೊ ಇವಾಗ ಯುಗಾದಿ ಆಫರ್ ಇರೋದ್ರಿಂದ 400 ರುಪೀಸ್ ಎಲ್ಲರಿಗೂ ಕನ್ವೀನಿಯಂಟ್ ಆಗತ್ತೆ ಅಂತ ಹೇಳಿ 400 ರುಪೀಸ್ಗೆ ನಾವು ಹೇಳ್ತಾ ಇದೀವಿ. ಸೊ ಬೇಗ ಎಲ್ಲರೂ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ದವರು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ನಿಮ್ಮ ಎಕ್ಸ್ ಪರ್ಸನ್, ನಿಮ್ಮ ಎಕ್ಸ್ ಹಸ್ಬೆಂಡ್, ವೈಫ್ ಗೋಸ್ಕರ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಏನಕ್ಕೆ ಬಂದ್ರು, ಏನಕ್ಕೆ ನಿಮ್ಮನ್ನ ಬಿಟ್ಟೋದ್ರು, ಬ್ರೇಕಪ್ ಆಗೋದಕ್ಕೆ ಕಾರಣ ಏನು, ಎಲ್ಲಾರು ಕಮೆಂಟ್ಸ್, ಮೆಸೇಜಸ್ ಅಥವಾ ತುಂಬಾ ಜನ ಪರ್ಸನಲ್ ರೀಡಿಂಗ್ ತಗೊಂಡವರು ಇದೇ ರೀಸನ್ ನ ಕೇಳ್ತೀರಾ. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಏನಕ್ಕೆ ಬಿಟ್ಟೋದ್ರು, ಅದಕ್ಕೆ ರೀಸನ್ ಏನು, ಅದಕ್ಕೆ ಕಾರಣ ಏನು, ಏನಕ್ಕೆ ಬ್ರೇಕಪ್ ಆಯ್ತು, ಎಲ್ಲಾದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಇರುತ್ತೆ. ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇ ಗೈಸ್, ಇವಾಗ ನೋಡೋಣ ನಿಮ್ಮ ಒಂದು ಮಾಜಿ ಪ್ರೇಮಿ, ನಿಮ್ಮ ಎಕ್ಸ್ ಹಸ್ಬೆಂಡ್, ಎಕ್ಸ್ ವೈಫ್ ಅಥವಾ ಎಕ್ಸ್ ಗರ್ಲ್ ಫ್ರೆಂಡ್, ಎಕ್ಸ್ ಬಾಯ್ ಫ್ರೆಂಡ್ ಏನಕ್ಕೆ ಬಿಟ್ಟೋದ್ರು, ಬ್ರೇಕಪ್ ಆಗೋದಕ್ಕೆ ಕಾರಣ ಏನು, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಯುವರ್ ಬ್ರೇಕಪ್, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಕಿಂಗ್ ಆಫ್ ಕಪ್ಸ್ ಇದೆ, ಏಸ್ ಆಫ್ ವ್ಯಾಂಡ್ಸ್ ಇದೆ, 8 ಆಫ್ ವ್ಯಾಂಡ್ಸ್ ಇದೆ, 8 ಆಫ್ ಸಾರ್ಟ್ಸ್, ವರ್ಲ್ಡ್ ಕಾರ್ಡ್, ಓಕೆ, ಅಂಡ್ 4 ಆಫ್ ಸಾರ್ಟ್ಸ್. ಓಕೆ ಗೈಸ್, ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನಿಮ್ಮ ಮಾಜಿ ಪ್ರೇಮಿ ಏನಕ್ಕೆ ಬಿಟ್ಟೋದ್ರು, ಏನಕ್ಕೆ ಬ್ರೇಕಪ್ ಆಯ್ತು, ಅದಕ್ಕೆ ಕಾರಣ ಏನು, ರಿಯಲ್ ರೀಸನ್ ಏನು ಅನ್ನೋದಾದ್ರೆ, ಸೊ ಫಸ್ಟ್ ಆಫ್ ಆಲ್ ನಂಗೆ ಕಿಂಗ್ ಆಫ್ ಕಪ್ಸ್ ಇದೆ. ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ, ತುಂಬಾ ಆಟಿಟ್ಯೂಡ್ ಇದೆ. ಈ ಒಂದು ವ್ಯಕ್ತಿ ನಿಮ್ಮನ್ನ ಈಗೋ ಇಂದಾನೆ ಬಿಟ್ಟು ಹೋಗಿದ್ದಾರೆ ಅಂತ ನಾನು ಹೇಳ್ಬೋದು. ಅಂಡ್ ಅದರ ಜೊತೆಗೆ ಈ ಒಂದು ವ್ಯಕ್ತಿ ಬೇರೆಯವರ ಮಾತಿಗೆ ಮರಳಾಗಿ, ಮ್ಯಾನ್ಪುಲೇಟ್ ಆಗಿ, ಇನ್ಫ್ಲುಯೆನ್ಸ್ ಆಗಿ, ಬೇಡದಿರೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು, ಸೊ ಅದೇ ನಿಜ ಅಂತ ನಂಬ್ಕೊಂಡು ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು. ಸೊ ರಿಯಲ್ ರೀಸನ್ ಬಂದು ಈ ಒಂದು ವ್ಯಕ್ತಿಗೆ ತುಂಬಾ ಜನ ನಿಮ್ಮ ಬಗ್ಗೆ ಕೆಟ್ಟದಾಗಿ ನೆಗೆಟಿವ್ ನ ತುಂಬಿಸಿ, ಗಾಸಿಪ್ಸ್ ಮಾಡಿ, ರೂಮರ್ಸ್ ಮಾಡಿ, ಇನ್ಫ್ಲುಯೆನ್ಸ್ ಮಾಡಿ ನಿಮ್ಮನ್ನ ದೂರ ಮಾಡಲೇಬೇಕು ಅಂತ ಹೊಂಚಾಕೊಂಡು ನಿಮ್ಮಿಬ್ಬರನ್ನ ದೂರ ಮಾಡಿದ್ದಾರೆ, ಸಪರೇಟ್ ಮಾಡಿದ್ದಾರೆ. ನೀವು ಸಪರೇಟ್ ಆದ್ಮೇಲೆ, ಬ್ರೇಕಪ್ ಆದ್ಮೇಲೆ ಅವರೆಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಪಾರ್ಟಿ ಮಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ, ಖುಷಿ ಪಟ್ಟಿದ್ದಾರೆ ಅಂತ ಹೇಳ್ತೀನಿ. ಸೊ ಆ ಒಂದು ವ್ಯಕ್ತಿಗಳು ಯಾರ್ಯಾರು ಅಂತ ಮೇ ಬಿ ನಿಮ್ಗೂ ಕೂಡ ಗೊತ್ತಿದೆ. ನಿಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು, ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ತುಂಬಾನೇ ಜೆಲಸಿ ಪೀಪಲ್. ಸೊ ತುಂಬಾನೇ ಹೊಟ್ಟೆ ಕಿಚ್ಚಿನ ಜನ. ಯಾಕೆಂತಂದ್ರೆ ನಿಮ್ಮ ಕಪಲ್ ನ ನೋಡಿದಾಗ ತುಂಬಾನೇ ಬ್ಯೂಟಿಫುಲ್, ಮೇಡ್ ಫಾರ್ ಈಚ್ ಅದರ್, ಈ ತರದೆಲ್ಲ ಕಾಂಪ್ಲಿಮೆಂಟ್ಸ್ ಬರುವಂತ, ಇನ್ಸ್ಪೈರ್ ಆಗುವಂತ ಕಪಲ್ ನೀವಿದ್ದೀರಾ. ಯಾಕಂತ ಅಂದ್ರೆ ನಿಮ್ಮ ಪ್ರೀತಿನ ನೋಡಿದಾಗ, ನಿಮ್ಮ ಕಪಲ್ ನ ನೋಡಿದಾಗ, ಸೊ ನಾವ್ ಯಾಕೆ ಇಂಥ ವ್ಯಕ್ತಿನ ಪಡ್ಕೋಬಾರ್ದು ಒಂದು ಲೈಫ್ ಪಾರ್ಟ್ನರ್ ಆಗಿ ಅಂತ ತುಂಬಾ ಜನ ಹೊಟ್ಟೆ ಉರ್ಕೊಳ್ಳೋರು ಇದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡೋರು ಇದ್ದಾರೆ, ಕಾಲು ಎಳೆಯೋರು ಇದ್ದಾರೆ. ಇಂಥ ಜನಗಳಿಂದ ನಿಮ್ಮ ಒಂದು ಪ್ರೀತಿಗೆ ಒಂದು ಕೆಟ್ಟದಾಗಿ, ಒಂದು ಕೆಟ್ಟ ದೃಷ್ಟಿಯಿಂದ, ಒಂದು ನಜರಿಂದ ನೀವಿಬ್ರು ದೂರ ಆಗಿದ್ದೀರಾ. ತುಂಬಾನೇ ಇಲ್ಲಿ ಈವಿಲ್ ಇದೆ, ಹೊಟ್ಟೆ ಕಿಚ್ಚಿದೆ, ಜೆಲಸಿನೆಸ್ ಇದೆ. ತುಂಬಾ ಜನ ಈ ಒಂದು ವ್ಯಕ್ತಿಗೆ ಮ್ಯಾನ್ಪುಲೇಟ್ ಮಾಡಿದ್ದಾರೆ, ರೂಮರ್ಸ್ ನ ಹಬ್ಬಿಸಿದ್ದಾರೆ, ಗಾಸಿಪ್ಸ್ ಮಾಡಿದ್ದಾರೆ. ಸೊ ಇದೆಲ್ಲದ್ರಿಂದ ಈ ಒಂದು ವ್ಯಕ್ತಿಗೆ ಮೆಂಟಲಿ ಪ್ರೆಷರ್ ಆಗಿ, ಮೆಂಟಲಿ ಟಾರ್ಚರ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗೋ ರೀತಿನಲ್ಲಿ ಆಗಿದೆ. 8 ಆಫ್ ಸಾರ್ಟ್ಸ್ ಎನರ್ಜಿ ಬಂದಿದೆ ನನಗೆ. ಸೊ ಮೆಂಟಲಿ ಟ್ರಿಗರ್ ಆಗಿ, ಮೆಂಟಲಿ ಒಂದು ವ್ಯಕ್ತಿ ಎಕ್ಸಾಸ್ಟ್ ಆಗಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಸೊ ಈ ಒಂದು ವ್ಯಕ್ತಿ ಅಷ್ಟು ಸುಲಭವಾಗಿ ಯಾರ ಮಾತನ್ನು ನಂಬಲ್ಲ.
ಬಟ್ ಪ್ರತಿದಿನ ನಿಮ್ಮದೇ ಕಾನ್ವರ್ಸೇಷನ್, ನಿಮ್ಮದೇ ಒಂದು ವ್ಯಕ್ತಿಗೆ ಅದೇ ನಿಜ ಅಂತೆಲ್ಲ ಹೇಳಿ ನಂಬಿಸಿ ಒಂದು ಇಲ್ಯೂಷನ್ಗೆ ಇವ್ರನ್ನ ದೂಕಿ ಇವತ್ತು ನಿಮ್ಮ ಇಬ್ಬರನ್ನ ಸಪರೇಟ್ ಮಾಡಿ ಬೇರ್ಪಡಿಸಿದ್ದಾರೆ. ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಥಿಂಕ್ ಮಾಡ್ತಾರಾ ಅಂದ್ರೆ 4 ಆಫ್ ಸೋರ್ಸ್ ಇದೆ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಬಟ್ ಇವಾಗ ಎಲ್ಲಾನು ಮುಗ್ದೋಗಿದೆ, ನಮ್ಮಿಬ್ಬರ ಮಧ್ಯೆ ಇವಾಗ ಏನು ಕೂಡ ಇಲ್ಲ, ಎಲ್ಲಾನು ಕೂಡ ಹೊರಟೋಗಿದೆ, ಮುಗ್ದೋಗಿದೆ, ಕಂಪ್ಲೀಟ್ ಚಾಪ್ಟರ್ ಕ್ಲೋಸ್ ಆಗಿದೆ. ಇವಾಗ ಯೋಚನೆ ಮಾಡಿ ಏನ್ ಪ್ರಯೋಜನ, ಈ ತರ ಎಲ್ಲ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ. ಸೊ ನಿಮ್ಮ ಜೊತೆಗೆ ಇರುವಂತ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಪಾರ್ಟ್ನರ್ಗೆ ತುಂಬಾ ಇನ್ಫ್ಲುಯೆನ್ಸ್ ಮಾಡಿ ನಿಮ್ಮನ್ನ ಬಿಡೋ ಹಾಗೆ ಮಾಡಿದ್ದಾರೆ. ಸೊ ಇವಾಗ ದಿಸ್ ಇಸ್ ಸಮಥಿಂಗ್ ಪೇನ್ಫುಲ್ ಲವ್ ಸ್ಟೋರಿ ಅಂತ ಹೇಳ್ತೀನಿ. ಈ ಒಂದು ವ್ಯಕ್ತಿ ಇನಿಷಿಯಲಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡಿದ್ರು, ಹಚ್ಕೊಂಡಿದ್ರು, ಕೇರ್ ಮಾಡಿದ್ರು, ಲವ್ ಮಾಡಿದ್ರು, ಮನ್ಸಾರೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿ ನಿಮ್ಮನ್ನೇ ಮದುವೆ ಆಗ್ಬೇಕು, ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರಬೇಕು ಅಂತೆಲ್ಲ ಹೇಳಿ ಈ ಒಂದು ವ್ಯಕ್ತಿನ ದೂರ ಮಾಡಿದ್ದಾರೆ ತುಂಬಾ ಜನಗಳು ನಿಮ್ಮಿಂದ ಅಂತ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಡೆಫಿನೆಟ್ಲಿ ಜೆನ್ಯೂನ್ ಆಗೇನೆ ಲವ್ ಮಾಡಿದ್ದಾರೆ. ಇದ್ರಲ್ಲಿ ಯಾವುದೇ ರೀತಿ ಡ್ರಾಮಾ ಮಾಡಿಲ್ಲ, ನಾಟಕ ಮಾಡಿಲ್ಲ, ಮೋಸ ಮಾಡಿಲ್ಲ. ಈ ಒಂದು ವ್ಯಕ್ತಿ ಇನಿಷಿಯಲ್ ಅಲ್ಲಿ ತುಂಬಾ ನಿಮ್ಮನ್ನ ಪಡ್ಕೊಬೇಕು, ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತಾನೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ. ಈ ಒಂದು ವ್ಯಕ್ತಿ ಇಸ್ ನಾಟ್ ಸಮ್ ಒನ್ ಹೂ ಇಸ್ ಚೀಟರ್ ಅಲ್ಲ, ಮೋಸಗಾರ ಅಲ್ಲ, ಮೋಸಗಾತಿ ಅಲ್ಲ. ಬಟ್ ಇದೆಲ್ಲಾನು ಕೂಡ ಒಂದು ಟೈಮ್. ಸೊ ನಿಮ್ಮಿಬ್ರ ಮಧ್ಯ ಒಂದು ಬ್ರೇಕಪ್ ಆಗ್ಬೇಕಾಗಿತ್ತು, ಸಪರೇಟ್ ಆಗ್ಬೇಕಾಗಿತ್ತು, ದೂರ ಆಗ್ಬೇಕಾಗಿತ್ತು, ಬಟ್ ಅದಾಗಿದೆ. ಬಟ್ ಈ ಒಂದು ವ್ಯಕ್ತಿ ಅಟ್ ಪ್ರೆಸೆಂಟ್ ತುಂಬಾನೇ ಪಶ್ಚಾತ್ತಾಪ ಅಂತೂ ಪಡ್ತಿದ್ದಾರೆ. ಯಾಕಂತಂದ್ರೆ ದುಡುಕಿ ನಿರ್ಧಾರ ತಗೊಂಡಿದ್ದಾರೆ, ಕೋಪದಲ್ಲಿ ನಿರ್ಧಾರ ತಗೊಂಡಿದ್ದಾರೆ, ಒಂದು ಈಗೋ ಇಂದ ಯೋಚನೆ ಮಾಡಿ ನಿಮ್ಮನ್ನ ಕಳ್ಕೊಂಡಿದ್ದಾರೆ. ನೀವು ತುಂಬಾ ಸತಿ ಇವ್ರನ್ನ ಟ್ರೈ ಮಾಡಿದ್ರ ಕನ್ವಿನ್ಸ್ ಮಾಡೋದಕ್ಕೆ, ಇಲ್ಲ ಇದು ಈ ತರ ಇದೆ, ಆ ತರ ಇದೆ, ಈ ತರ ಮಾತುಗಳಿಗೆ ನೀನ್ ನಂಬಕ್ ಹೋಗ್ಬೇಡ ಅಂತ ಹೇಳಿ ನೀವು ತುಂಬಾ ಸತಿ ಒಂದ್ ವ್ಯಕ್ತಿಗೆ ಎಲ್ಲಾನು ಹೇಳಿದಿರಾ, ಪ್ರೂವ್ ಮಾಡಕ್ಕೆ ಟ್ರೈ ಮಾಡಿದಿರಾ. ಬಟ್ ಅವಾಗ ಆ ಒಂದು ಮಾತುಗಳನ್ನ ಕೇಳಿಸ್ಕೊಳ್ಳುವಂತ ತಾಳ್ಮೆ ಆಗಿರ್ಲಿ ನಿಮ್ಮ ವ್ಯಕ್ತಿಗೆ ಇರ್ಲಿಲ್ಲ. ಬಟ್ ಇವಾಗ ಇದನ್ನೆಲ್ಲ ನಿಧಾನವಾಗಿ ಯೋಚನೆ ಮಾಡಿ ನೋಡಿದಾಗ, ಅವರ ಲೈಫಲ್ಲಿ ಆಗಿರುವಂತ ಕೆಲವೊಂದು ಎಕ್ಸ್ಪೀರಿಯನ್ಸ್ ಇಂದ ನೋಡಿದಾಗ, ಸೊ ಇದೆಲ್ಲ ಒಂದು ನಾನು ಭ್ರಮೆನಲ್ಲಿ ಇದ್ದೆ, ಇವಾಗ ಭ್ರಮೆಯಿಂದ ಆಚೆಗೆ ಬಂದಿದ್ದೀನಿ. ಇವಾಗ ನನ್ನ ವ್ಯಕ್ತಿ ಏನು ಅಂತ ಗೊತ್ತಾಗಿದೆ, ನನ್ನ ಪ್ರೀತಿ ಏನು ಅಂತ ಗೊತ್ತಾಗಿದೆ. ಬಟ್ ಇವಾಗ ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ನನಗೆ ಬುದ್ಧಿ ಬರೋದ್ರೊಳಗಡೆ ಎಲ್ಲಾನು ಕೂಡ ಮುಗಿದು ಹೋಗಿದೆ. ಸೊ ಇವಾಗ ಯಾವ್ದನ್ನು ಕೂಡ ಮೊದ್ಲಿನ ತರ ಮಾಡಕ್ಕಾಗಲ್ಲ, ಜೋಡ್ಸಕ್ಕಾಗಲ್ಲ. ಸೊ ಇವಾಗ ಏನು ಮಾಡಕ್ಕಾಗಲ್ಲ, ನನ್ನ ಒಂದು ಬ್ಯಾಡ್ ಲಕ್, ಈ ತರ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ಸದ್ಯಕ್ಕೆ ನೋಡೋದಾದ್ರೆ ಹೋಪೇ ಇಲ್ಲ. ಯಾಕಂತಂದ್ರೆ ತುಂಬಾನೇ ಪೇನ್ಫುಲ್ ಆದಂತ ಲವ್ ಸ್ಟೋರಿ. ಪೇನ್ ಅಂದ್ರೆ ನಿಮ್ಮಿಬ್ರು ದೂರ ಆದಾಗ ಅಷ್ಟೇ ಪೇನ್ ಅನುಭವಿಸಿದ್ರ ಒಬ್ರಿಗೊಬ್ರು. ಸೊ ನೀವು ಈ ಒಂದು ವ್ಯಕ್ತಿಗೋಸ್ಕರ ಎಲ್ಲಾ ರೀತಿಯಿಂದನೂ ನೀವು ಅವ್ರ ಹತ್ರ ಒಂದ್ ಜಸ್ಟ್ ಕಾಲ್ ಹಿಡ್ಕೊಂಡ್ಬಿಟ್ಟಿದ್ದೀರಾ, ಅವ್ರಿಗೋಸ್ಕರ ಎಲ್ಲಾನು ಮಾಡ್ಬಿಟ್ಟಿದ್ದೀರಾ. ಸೊ ನನ್ನ ನಂಬು ಅಂತ ಆ ಟೈಮಲ್ಲೆಲ್ಲ ಇವ್ರು ನಂಬಿರ್ಲಿಲ್ಲ. ಸೊ ಇವಾಗ ಅದನ್ನೆಲ್ಲ ನೋಡಕ್ ಹೋದ್ರೆ ಅದೆಲ್ಲ ಕಣ್ಮುಂದೆ ಬಂದಾಗ, ಸೊ ನಾನು ಎಷ್ಟು ಕಠೋರವಾಗಿ ನಡ್ಕೊಂಡಿದ್ದೀನಿ ನನ್ನ ಪಾರ್ಟ್ನರ್ ಜೊತೆಗೆ ಅನ್ನೋದು ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಕಿಚ್ಚು ಸ್ಟಾರ್ಟ್ ಆಗಿದೆ ಅವರ ಒಂದು ಹೊಟ್ಟೆನಲ್ಲಿ ಅಂತ ಹೇಳ್ಬೋದು. ಸೊ ವರ್ಲ್ಡ್ ಕಾರ್ಡ್ ಇದೆ. ಸೊ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಅವರ ಇಡೀ ಸರ್ವಸ್ವ, ಅವರ ಒಂದು ಜೀವನ, ಲವ್, ಲೈಫ್, ಆಮೇಲೆ ಎಂಜಾಯ್ಮೆಂಟ್, ಹ್ಯಾಪಿನೆಸ್, ಖುಷಿ ಎಲ್ಲವೂ ಕೂಡ ನೀವು ಅವ್ರಿಗೆ ಆಗಿದ್ರಿ. ಬಟ್ ಇವಾಗ ನಿಮ್ಮ ತರನೇ ಅವ್ರಿಗೆ ಯಾರು ಕೂಡ ಪ್ರೀತಿ ಮಾಡೋರು ಸಿಗಲ್ಲ, ಕೇರ್ ಮಾಡೋರು ಸಿಗಲ್ಲ, ಸಪೋರ್ಟ್ ಮಾಡೋರು ಸಿಗಲ್ಲ, ಮೋಟಿವೇಟ್ ಮಾಡೋರು ಸಿಗಲ್ಲ. ನಾನು ಇದೀನಿ, ನೀನ್ ಎಲ್ಲಾ ಕೆಲ್ಸನೂ ಮಾಡು, ನಾನು ನಿಂತು ನನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋರು, ಭರವಸೆ ಕೊಡೋರು, ನಂಬಿಕೆ ಹುಟ್ಸೋರು ಯಾರು ಇಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ತುಂಬಾನೇ ಅವ್ರಿಗೆ ಲೈಕ್ ನಾನು ಎಂತ ತಪ್ಪು ಮಾಡ್ಕೊಂಡೆ ನಾನು ಅನ್ನೋದು ಅವ್ರಿಗೆ ಇದಾಗತ್ತೆ. ನೀವು ತುಂಬಾನೇ ಒಂದು ವ್ಯಕ್ತಿಗೆ ಹೆಲ್ಪ್ ಮಾಡಿದ್ರೆ, ಇನ್ ಸೇಮ್ ವೇ ಅವರು ಕೂಡ ನಿಮ್ಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಗೈಸ್ ಟ್ರಸ್ಟ್ ಮೀ, ಡೆಫಿನೆಟ್ಲಿ ಒಂದು ಹೆಲ್ತ್ ಇಶ್ಯೂಸ್ ಆಗಿದೆ, ಡಿಪ್ರೆಷನ್ಗೆ ಹೋಗ್ತಾ ಇದಾರೆ, ಥಿಂಕ್ ಮಾಡ್ತಿದ್ದಾರೆ ಓವರ್ಲಿ. ನನ್ನ ಲೈಫಲ್ಲಿ ಇವಾಗ ಯಾವ ಥರ ಸ್ಟೆಪ್ ತಗೊಳ್ಳೋದು, ಎಲ್ಲಾ ಕಡೆನೂ ಅವ್ರಿಗೆ ದಾರಿ ಮುಚ್ಚೋಗಿದೆ. ಅಂಡ್ ತುಂಬಾ ಜನ ನೀವು ಅವರು ದೂರ ಆದಾಗ ತುಂಬಾ ಜನ ಇವರಿಗೆ ಸಜೆಷನ್ ಕೂಡ ಮಾಡಿದ್ದಾರೆ, ಇಲ್ಲ ನೀನ್ ದುಡುಕ್ತಾ ಇದೆಯಾ, ಇನ್ನೊಂದ್ಸತಿ ಯೋಚನೆ ಮಾಡು, ಥಿಂಕ್ ಮಾಡು, ಆತರ ಬೀಳಕ್ ಹೋಗ್ಬೇಡ ಅಂತ ವ್ಯಕ್ತಿಗಳ ಮಾತನ್ನು ಈ ಒಂದು ವ್ಯಕ್ತಿ ಕೇಳಿಸ್ಕೊಂಡಿಲ್ಲ. ಸೊ ನಿಮ್ಗೂ ಕೂಡ ಸಪೋರ್ಟ್ ಮಾಡೋರಿದ್ರು, ಅವರು ಕೂಡ ಸಪೋರ್ಟ್ ಮಾಡೋರಿದ್ರು. ಬಟ್ ಈ ಒಂದು ವ್ಯಕ್ತಿ ಯಾರ ಮಾತು ಲಿಟ್ರಲಿ ಕೇಳುವಂತ ಸಿಚುಯೇಷನ್ ಅಲ್ಲಿ ಇರ್ಲಿಲ್ಲ. ಮೇ ಬಿ ಕೆಲವೊಂದ್ಸತಿ ಏನಾಗುತ್ತೆ ಅಂತ ಅಂದ್ರೆ ಅವ್ರ ಫ್ಯಾಮಿಲಿನೂ ಕೂಡ ನಿಮ್ಮ ವಿಚಾರವಾಗಿ ಬ್ರೈನ್ ವಾಶ್ ಮಾಡಿರ್ತಾರೆ. ಸೊ ಎಲ್ಲಾರು ಕೂಡ ನಿಮ್ಮ ಒಂದು ಪ್ರೀತಿಗೆ ಶತ್ರುಗಳಾಗಿ ಈ ಒಂದು ವ್ಯಕ್ತಿಯಿಂದ ದೂರ ಮಾಡಿ ಅವರು ಖುಷಿ ಪಟ್ಟಿದ್ದಾರೆ, ಸಂತೃಪ್ತಿ ಪಟ್ಟಿದ್ದಾರೆ. ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಯಾರೆಲ್ಲ ನಿಮಗೆ ಮೋಸ ಮಾಡಿದ್ದಾರೆ, ಅನ್ಯಾಯಗಳು ಮಾಡಿದ್ದಾರೆ, ನಮ್ಸಿ ನಾವಿದ್ದೀವಿ, ನಾವು ಫ್ರೆಂಡ್ಸು ಈ ಥರ ಎಲ್ಲ ಹೇಳಿ ನಿಮ್ಮ ಮೇಲೆ ನಿಮಗೆ ಹಿಂದೆ ಈ ಥರ ಎಲ್ಲ ಚತುರಂಗ ಆಟಗಳನ್ನ ಆಡಿದ್ದಾರೆ. ಸೊ ಅವ್ರಿಗೆ
ಡೆಫಿನೆಟ್ಲಿ ಕರ್ಮ ಅನ್ನೋದು ಉತ್ತರ ಕೊಟ್ಟೇ ಕೊಡುತ್ತೆ ಅಂತ ಹೇಳ್ತೀನಿ. ಸೊ ಕರ್ಮ ಇಸ್ ಆಲ್ವೇಸ್ ದೇರ್. ಸೊ ಒಳ್ಳೇದ್ ಮಾಡ್ರೆ ಒಳ್ಳೇದ್ ಸಿಗತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದ್ ಸಿಗತ್ತೆ. ಸೊ ಯಾರು ಕೂಡ ಒಂದು ಕರ್ಮದ ಬಾಗ್ಲಲ್ಲಿ ತಪ್ಪಿಸ್ಕೊಂಡು ಹೋಗಕ್ ಆಗಲ್ಲ. ಸೊ ಎವ್ರಿ ಒನ್ ಹ್ಯಾಸ್ ಟು ಕಮ್ ಯುವರ್ ಇಟ್ ಸೆಲ್ಫ್. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು. ಸೊ ಪಶ್ಚಾತ್ತಾಪ ಆಗ್ತಾ ಇದೆ, ಯಾರ ಮಾತು ಕೇಳಬಾರ್ದಾಗಿತ್ತು, ಯಾರ್ಯಾರ ಮಾತನೋ ಕೇಳ್ಕೊಂಡು ನಾನು ಜೀವನ ಹಾಳು ಮಾಡ್ಕೊಂಡೆ ಅಂತ ತುಂಬಾನೇ ಕೊರಗ್ತಿದ್ದಾರೆ. ಸೊ ಇವಾಗ ಕೊರಗೆ ಏನು ಪ್ರಯೋಜನ ಇಲ್ಲ, ಇದ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು, ಮಾತಾಡ್ಸ್ಬೇಕು ಅನ್ನೋ ಎಲ್ಲಾ ಆಸೆಗಳು ಒತ್ಕೊಂಡಿದ್ದಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ಇವಾಗ ವರ್ಕ್ ಆಗತ್ತೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಇವಾಗ ನಾನೇ ಹೋಗಿ ಮಾತಾಡಿ ಡ್ರಾಮಾಗಳನ್ನ ಮಾಡ್ರಿ ಇವಾಗ ನನ್ನ ಅಕ್ಸೆಪ್ಟ್ ಮಾಡಲ್ಲ, ಅವರು ಎಂಟರ್ಟೈನ್ ಮಾಡೋದಿಲ್ಲ. ಸೊ ತುಂಬಾನೇ ಮೆಚೂರ್ ಆಗಿದ್ದಾರೆ, ತುಂಬಾನೇ ಅವರು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ. ಯಾಕಂತಂದ್ರೆ ನಾನು ಅಷ್ಟೆಲ್ಲ ಅವ್ರಿಗೆ ಬೈದಿದ್ದೀನಿ, ಪೇನ್ ಮಾಡಿದೀನಿ, ಹರ್ಟ್ ಮಾಡಿದೀನಿ. ನಿಮ್ಮ ಹತ್ರ ಮುಂದೆ ಬಂದು ಈ ಒಂದು ವ್ಯಕ್ತಿಗೆ ಫೇಸ್ ಮಾಡಕ್ ಆಗಲ್ಲ. ಸೊ ಕರೇಜ್ ಇಲ್ಲ, ಧೈರ್ಯ ಇಲ್ಲ, ನಾಚಿಕೆ ಆಗ್ತಿದೆ ಈ ಒಂದು ವ್ಯಕ್ತಿಗೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಷ್ಟೆಲ್ಲ ಮಾಡಿ ಒಂದು ವ್ಯಕ್ತಿನ ಇವಾಗ ಹೋಗಿ ಬೇಡ್ತಾ ಇದ್ದೀನಿ ಅಂದ್ರೆ ನಾನು ಯಾವ ತರ ಇರಬೇಕು, ನನ್ನ ಮೆಂಟಾಲಿಟಿ, ಅವ್ರು ನನ್ನ ನಂಬ್ತಾರ, ಬಿಲೀವ್ ಮಾಡ್ತಾರ, ರಿಜೆಕ್ಟ್ ಮಾಡ್ತಾರ, ಎಲ್ಲ ಕನ್ಫ್ಯೂಷನ್ ಅಲ್ಲೂ ದಿಸ್ ಪರ್ಸನ್ ಇಸ್ ಡೀಲಿಂಗ್ ಅಂತ ಹೇಳ್ತೀನಿ. ಬಟ್ ಈ ಒಂದು ವ್ಯಕ್ತಿಗೆ ಇವಾಗ ನೀವು ಬೇಕು. ಇದನ್ನ ಯಾವ ತರ ಪಡ್ಕೊಳ್ಳೋದು, ಹೇಗೆ ನಿಮ್ಮನ್ನ ಹಿಂತಿರುಗಿಸ್ಕೊಂಡು ಮತ್ತೆ ಒಂದು ಲೈಫ್ನ ಕಟ್ಕೊಳ್ಳೋದು ನಿಮ್ಮ ಜೊತೆಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಇವ್ರಿಗೆ ದಾರಿಗಳು ಯಾವುದು ಕಾಣಿಸ್ತಾ ಇಲ್ಲ. ಯಾಕಂತ ಅಂದ್ರೆ ಅವ್ರು ಮಾಡಿರೋ ಕರ್ಮ. ಯಾಕಂತ ಅಂದ್ರೆ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಒಂದು ವ್ಯಕ್ತಿಗೆ ಹೇಳಿದ್ದೀರ ಇಲ್ಲ ಆ ಥರ ಇಲ್ಲ ಅಂತ. ಬಟ್ ಆವಾಗ ನಂಬಿರ್ಲಿಲ್ಲ. ಅದೆಲ್ಲಾನು ನೋಡ್ಕೊಂಡು ಇವಾಗ ಈ ಒಂದು ವ್ಯಕ್ತಿಗೆ ಕಣ್ಣಲ್ಲಿ ಎಮೋಷನಲ್ ಆಗ್ತಿದ್ದಾರೆ, ಕಣ್ಣಲ್ಲಿ ನೀರು ಬರ್ತಿದೆ. ಬಟ್ ಆ ಒಂದು ನೋವುಗಳನ್ನ ಯಾರ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ, ಬಿಡಕ್ ಆಗ್ತಿಲ್ಲ. ಯಾಕಂದ್ರೆ ದಟ್ ಈಸ್ ದೇರ್ ಓನ್ ಕರ್ಮ. ಸೊ ಕರ್ಮ ಬಂದಾಗ ಗೊತ್ತಾಗಲ್ಲ ಚಡಿ ಏಟು ಹಿಂಗ್ ಬೀಳತ್ತೆ ಅಂತ. ಬಟ್ ಬಿದ್ದಾಗ ಕಣ್ಣಲ್ಲಿ ಅದಕ್ಕಾದೆ ಕಣ್ಣೀರ್ ಬರುತ್ತೆ. ಸೊ ಇವಾಗ ನಿಮ್ಮ ಪಾರ್ಟ್ನರ್ಗೆ ಈಗೋ ಆಟಿಟ್ಯೂಡ್ ಎಲ್ಲವೂ ಕೂಡ ರಿಲೀಸ್ ಆಗಿ ಒಂದು ಒಳ್ಳೆ ರೀತಿನಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಬಟ್ ಇವಾಗ ಆ ಒಂದು ಒಳ್ಳೆ ಜೀವನಕ್ಕೆ ನೀವು ಬೇಕು. ಬಟ್ ಕೇಳಕ್ಕೆ ಮುಜುಗರ, ಭಯ, ಧೈರ್ಯ ಇಲ್ಲ, ಕರೇಜ್ ಇಲ್ಲ. ಸೊ ನೋಡಿದವ್ರು 4 ಜನ ಏನ್ ಅನ್ಕೊಂತಾರೆ. ಸೊ ಮತ್ತೆ ಹೋದ್ರು ಈ ಕನೆಕ್ಷನ್ಗೆ ಅದು ಇದು ಅಂತೆಲ್ಲ ಸೊಸೈಟಿಗೆ ಎದ್ರುಕೊಂಡು ಮೂರಲ್ಲಿ ಕುತ್ಕೊಂಡು ಲೇಜಿ ಆಗ್ತಿದ್ದಾರೆ ಡೇ ಬೈ ಡೇ. ಯಾರ ಜೊತೆನೂ ಇವ್ರು ಬೆರೀತಿಲ್ಲ ಅಂತ ಹೇಳ್ತಾ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪರ್ಸನಲ್ ರೀಡಿಂಗ್ ತಗೊಳ್ಳೋದಕ್ಕೆ ಜಸ್ಟ್ 400 ರುಪೀಸ್ಗೆ ನಾವು ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದೀವಿ. ಈ ಒಂದು 400 ರುಪೀಸ್ ಪ್ಯಾಕೇಜ್ ಏನಿದೆ ಬಿಫೋರ್ ಏಪ್ರಿಲ್ 1 ವರೆಗೂ ಮಾತ್ರ ಇರುತ್ತೆ ಈ ಒಂದು ಪ್ಯಾಕೇಜ್. ಏಪ್ರಿಲ್ 2 ನಂತರ 400 ರುಪೀಸ್ಗೆ ಕನ್ಸಲ್ಟೇಷನ್ ಹೇಳೋದಿಲ್ಲ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಡೆಫಿನೆಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.